ನಮಸ್ಕಾರ ಕರ್ನಾಟಕ. ಮೊನ್ನೆ ಮಂದಿ ಎಲ್ಲ ಒಂದೇ ಸೋಪ್ ಯೂಸ್ ಮಾಡ್ತೀರಾ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು. ಮತ್ತು ನಮ್ಮ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಗಂಟೆ ಬಟನ್ ಒತ್ತಿ. ಗೆಳೆಯರಿ ಬನ್ನಿ ಎಲ್ಲ ಡಿಟೇಲಾಗಿ ನೋಡೋಣ. ಮೊನ್ನೆ ಮಂದಿ ಎಲ್ಲರೂ ಒಂದೇ ಸೋಪಿನಿಂದ ಸ್ನಾನ ಮಾಡ್ತೀರಾ? ಹಾಗಿದ್ರೆ ಆರೋಗ್ಯ ಬಗ್ಗೆ ಎಚ್ಚರ ಇರಲಿ. ಗೆಳೆಯರೇ, ಒಂದೇ ಮನೆಯೊಳಗೆ ಸಾಕಷ್ಟು ಸದಸ್ಯರಿದ್ದಾಗ ಕೆಲವೊಮ್ಮೆ ನಾವು ಎಲ್ಲರೂ ಒಂದೇ ಟವಲ್ ಅಥವಾ ಒಂದೇ ಸೋಪನ್ನು ಬಳಸೋದು ಸರ್ವಸಾಮಾನ್ಯ. ಆದರೆ ಈ ಚಿಕ್ಕ ತಪ್ಪು ನಮ್ಮ ಆರೋಗ್ಯಕ್ಕೆ ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅನ್ನೋದನ್ನು ನೀವು ತಿಳಿದಿದ್ದೀರಾ? ಹೌದು, ಒಂದೇ ಸೋಪನ್ನು ಎಲ್ಲರೂ ಬಳಸೋದ್ರಿಂದ ಹಲವಾರು ಸೋಂಕುಗಳು ಹರಡಬಹುದಾಗಿದೆ. ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಅಂದರೆ ಕೇವಲ ಶೌಚಾಲಯ ಶುದ್ಧ ಇಡೋದು ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ವಚ್ಛತೆಯ ಅಭ್ಯಾಸಗಳು ಇರಬೇಕು. ಇನ್ನು ಸೋಂಕುಗಳು ಹರಡುವ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಆರೋಗ್ಯ ತಜ್ಞರು ಈ ರೀತಿಯ ದ್ರವ ಸೋಪಿನ ಬಳಕೆಯನ್ನು ಶಿಫಾರಸು ಮಾಡುತ್ತಾರೆ. ಒಬ್ಬ ವ್ಯಕ್ತಿಯ ಸೋಪಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಅಥವಾ ಚರ್ಮದ ಸೋಂಕುಗಳು ಆ ಸೋಪಿನ ಮೂಲಕ ಇತರರಿಗೆ ಹರಡಬಹುದು. ಸೋಪಿನಲ್ಲಿರುವ ಒದ್ದೆಯಾದ ನೊರೆ ನೈಸರ್ಗಿಕವಾಗಿ ಬ್ಯಾಕ್ಟೀರಿಯಾ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಅಷ್ಟೇ ಅಲ್ಲ, ಅನೇಕ ಜನರು ಸೋಪನ್ನು ಬಳಸಿದ ನಂತರವೇ ಅದನ್ನು ಚೆನ್ನಾಗಿ ತೊಳೆಯದೆ ಹಾಗೆಯೇ ಬಿಡುತ್ತಾರೆ. ಇದು ಇತರರಿಗೆ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಸೋಪು ದೇಹವನ್ನು ಸ್ವಚ್ಛವಾಗಿಡಲು ಮಾತ್ರ, ಆದರೆ ಆರೋಗ್ಯಕ್ಕೆ ಹಾನಿಕಾರಕ ರೀತಿಯಲ್ಲಿ ಬಳಸಿದರೆ ಅದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಎಲ್ಲರೂ ಒಂದೇ ರೀತಿಯ ಸೋಪು ಬಳಸಬೇಕಾದ ಪರಿಸ್ಥಿತಿಯಲ್ಲಿ ಪ್ರತಿ ಬಾರಿ ಬಳಸಿದ ನಂತರ ಸೋಪನ್ನು ತೊಳೆದು ಸಂಪೂರ್ಣವಾಗಿ ಒಣಗಿಸಬೇಕು. ಸೋಪನ್ನು ನೇರವಾಗಿ ದೇಹಕ್ಕೆ ಹಚ್ಚಬೇಡಿ, ಆದರೆ ಅದನ್ನು ನಿಮ್ಮ ಕೈಯಲ್ಲಿ ನೊರೆ ಹಚ್ಚಿಕೊಂಡು ಬಳಸಿ. ಇನ್ನು ನೀವು ಚರ್ಮದ ಸಮಸ್ಯೆಗಳಿಂದ ಬಳಲಿದರೆ ವೈದ್ಯರ ಸಲಹೆಯನ್ನು ಪಡೆಯಿರಿ. ಇನ್ನು ಒಂದೇ ಸೋಪಿನಿಂದ ಬರುತ್ತಿರುವ ಅಪಾಯಗಳೇನು? ಚರ್ಮದ ಸೋಂಕುಗಳು. ಮೊದಲಿಗೆ ಚರ್ಮದ ಸೋಂಕುಗಳು. ಸೂಕ್ಷ್ಮ ಚರ್ಮ ಹೊಂದಿರುವವರು ಅಥವಾ ಚರ್ಮದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಒಂದೇ ಸೋಪನ್ನು ಬಳಸಿದರೆ ಚರ್ಮದ ಸಮಸ್ಯೆಗಳನ್ನು ತೀವ್ರಗೊಳಿಸಬಹುದು. ಇನ್ನು ಪಿಂಪಲ್ಸ್, ರ್ಯಾಷಸ್, ಎಕ್ಸಿಮಾ, ಫಂಗಸ್ ಮುಂತಾದ ಸಮಸ್ಯೆಗಳು ಹೆಚ್ಚು ಹರಡುವ ಸಾಧ್ಯತೆ ಇದೆ. ಇನ್ನು ಎರಡನೆಯದು ಸೂಕ್ಷ್ಮ ಜೀವಿಗಳ ವೃದ್ಧಿ. ಸೋಪನ್ನು ಬಳಸಿದ ನಂತರ ಚೆನ್ನಾಗಿ ಒಣಗಿಸದೆ ಹಾಗೆಯೇ ಬಿಟ್ಟರೆ ಅದರ ಮೇಲೆ ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ಗಳಿಂದ ವೃದ್ಧಿ ಹಂತ ಒದಗುತ್ತದೆ. ಇವು ಮುಂದಾಗಿ ಇತರರ ದೇಹಕ್ಕೆ ಸಂಪರ್ಕವಾದಾಗ ಸೋಂಕು ಹರಡಬಹುದು. ಇನ್ನು ಮೂರನೆಯದು ದೃಢ ರೋಗ ನಿರೋಧಕ ಶಕ್ತಿ ಇಲ್ಲದವರಿಗೆ ಹಾನಿಯಾಗುತ್ತದೆ. ಮಕ್ಕಳಿಗೆ ಅಥವಾ ವೃದ್ಧರಿಗೆ ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಅಂಥವರಿಗೆ ಒಂದೇ ಸೋಪಿನಿಂದ ಹರಡುವ ಸೋಂಕುಗಳು ಬಲು ವೇಗವಾಗಿ ಹರಡುತ್ತದೆ. ಇನ್ನು ಆಗೇನು ಮಾಡಬೇಕು? ಆರೋಗ್ಯ ತಜ್ಞರ ಸಲಹೆಯನ್ನು ಪಡೆಯಬೇಕು. ಬಾಡಿ ವಾಶ್ ಬಳಸಿ. ಪ್ರತಿಯೊಬ್ಬರು ತಮ್ಮದೇ ಆದ ಬಾಟಲ್ ಬಳಸಿದರೆ ಸೋಂಕು ಹರಡುವ ಸಾಧ್ಯತೆ ಇಲ್ಲದಷ್ಟೇ ಆಗುತ್ತದೆ. ಬಾಡಿ ವಾಶ್ ಶುದ್ಧತೆಯನ್ನು ಕಾಪಾಡುವ ಜೊತೆಗೆ ಚರ್ಮಕ್ಕೆ ಸಹ ತಕ್ಕಂತೆ ಬರೆಯಬಹುದು. ಇನ್ನು ಸೋಪು ಶಿಷ್ಟವಾಗಿ ಬಳಸಿ. ಬಳಸಿದ ನಂತರ ಸೋಪನ್ನು ಚೆನ್ನಾಗಿ ತೊಳೆಯಬೇಕು ಹಾಗೂ ಸಂಪೂರ್ಣವಾಗಿ ಒಣಗಿಸಬೇಕು. ಸೋಪನ್ನು ನೇರವಾಗಿ ದೇಹಕ್ಕೆ ಹಚ್ಚದೆ ಕೈಯಲ್ಲಿ ನೊರೆ ಮಾಡಿ ಬಳಸಬೇಕು. ಇನ್ನು ಕಾಲಕ್ಕೆ ತಕ್ಕಂತೆ ವೈದ್ಯರ ಸಲಹೆ ಆಧಾರಿತ ಆಯ್ಕೆ ಆಗಿರಬೇಕು. ಹೌದು, ವೈದ್ಯರ ಸಲಹೆ ಆಧಾರಿತ ಆಯ್ಕೆಯಾಗಿರಬೇಕು. ನಿಮ್ಮ ಚರ್ಮದ ವಿಧ ಅಂದರೆ ಟೈಪ್ಗೆ ತಕ್ಕಂತೆ ಸೂಕ್ತವಾದ ಸೋಪನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಮತ್ತು ಅದನ್ನು ಸರಿಯಾಗಿ ಅನುಸರಿಸಿ. ಯಾವುದೇ ಹೊಸ ಚರ್ಮದ ಸಮಸ್ಯೆ ಉಲ್ಬಣವಾಗದಂತೆ ನೋಡಿಕೊಳ್ಳಿ. ಒಂದು ವೇಳೆ ಯಾವುದೇ ಹೊಸ ಚರ್ಮದ ಸಮಸ್ಯೆ ಉಂಟಾದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಸೋಪು ಕೂಡ ನಿಮ್ಮದೇ ಇರಲಿ. ಹೌದು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಸೋಪು ಕೂಡ ನಿಮ್ಮದೇ ಇರಲಿ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.